ಮುದುಕಿ ಕಾಮಿಡಿ ಕೂಡ ಮಾಡ್ತಾಳೆ ಚಂದ್ರಿಕಾ. ಮತ್ತೆ ಇಲ್ಲ ಅಂದ್ರೆ ಇವಳು ಯಾವಾಗ ಸಾಯೋದು? ಇದೇನ್ ಮಾತಾಡ್ತಿದ್ದೀರಾ ಅಜ್ಜಿ? ನಿಮ್ಗೇನು ಆಗಲ್ಲ. ಏನಾಗುತ್ತೋ ಯಾರಿಗ್ ಗೊತ್ತಮ್ಮ. ಅವನು ನನ್ನ ಮಾತು ಮಾತ್ರ ಕೇಳ್ತಾನೆ. ನಾನು ಹೊರಟೋದ್ರೆ ಅವನು ಒಂಟಿ ಆಗ್ಬಿಡ್ತಾನೆ. ನಾನ್ ಜೈನ ಹೆರ್ಲಿಲ್ಲ ಅಂದ್ರು ಜೈಗೆ ನಾನ್ ಹೆತ್ತ ತಾಯಿನೇ ಅಜ್ಜಿ. ನಾನು ನೀನು ನಾಣಿನೋ ಜೈಗೆ ಜೊತೆ ಅಲ್ಲಮ್ಮ. ಗಂಡಿಗೆ ನಿಜವಾದ ಜೋಡಿ ಅಂದ್ರೆ ಹೆಂಡ್ತಿನೇ. ಜೈ ನಿತ್ಯನ ಮದ್ವೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಿತ್ಯಗೆ ಅನ್ಯಾಯ ಆಗ್ಬಾರ್ದು. ಬೇಜಾರ್ ಮಾಡ್ಕೋಬೇಡಿ ಅಜ್ಜಿ. ಜೈ ಇಷ್ಟನೇ ನನ್ನ ಇಷ್ಟ. ಇಲ್ಲ ಮೇಡಮ್, ನಿಮ್ಗೂ ಸರ್ಗೂ ಯಾವತ್ತಿದ್ರೂ ಮದುವೆ ಆಗತ್ತೆ. ನೀನ್ ಮಾಡು ಮದ್ವೆನಾ? ನೀವ್ ಯಾಕ್ರಿ ಆವೇಶ ಪಡ್ತೀರಾ? ನಿಜನೇ ನಾಣಿ ಅವ್ರೆ. ಆದ್ರೆ ಜೈಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ. ಇಲ್ಲಮ್ಮ, ನಾನ್ ಸಾಯೋದ್ರೊಳಗೆ ನಿನ್ ಮದ್ವೆ ಮಾಡೇ ಹೋಗ್ತೀನಿ. ಇದು ಸತ್ಯ. ಹಾಗಾದ್ರೆ ಈ ಮುದುಕಿ ಅಷ್ಟು ಬೇಗ ಸಾಯಲ್ಲ ಅಂತ ಆಯ್ತು. ಗಂಗಾ ನೋಡಿದ್ರೆ ನಿಜವಾಗ್ಲೂ ಸಾಯಲ್ಲ. ಆ ಚಾನ್ಸ್ನ ನಾವು ಹೇಗೂ ಕೊಡಲ್ಲಲ್ವಾ? ದೇವ್ರು ಕೊಡ್ತಾನೇನೋ ರೀ. ದೇವ್ರ ಮೇಲ್ ಭಾರ ಹಾಕಿ ಇಷ್ಟು ದಿನ ಸುಮ್ನೆ ಇದ್ದೆ. ಈಗ ನಾನೇ ಪ್ರಯತ್ನ ಪಡ್ತೀನಿ. ಈ ಮದ್ವೆ ಮಾಡಿಸ್ತೀನಿ. ಅಲ್ಲಿವರೆಗೂ ಹೇಗಾದ್ರೂ ನನ್ ಪ್ರಾಣನ ಹಿಡ್ಕೊಂಡಿರ್ತೀನಿ. ಹೌದಜ್ಜಿ, ಎಲ್ರು ಮನ್ಸ್ ಮಾಡಿದ್ರೆ ಸರ್ನ ಒಪ್ಪಿಸಬಹುದು. ಎಲ್ರು ಸೇರಿ ಪ್ರಯತ್ನ ಮಾಡೋಣ. ಜೈ ಹೆಚ್ಚು ಕಮ್ಮಿ ಗಂಗಾನ ಮರ್ತೋಗಿದ್ದಾನೆ. ದಿವ್ಯಾಳಲ್ಲಿ ಗಂಗಾನ ನೋಡ್ತಿದ್ದಾನೆ. ಈ ಮದ್ವೆ ಕೂಡ ಆದ್ರೆ ದಿವ್ಯಾನು ಮರ್ತೋಗ್ತಾನೆ. ಏನೋ ಒಂದ್ ಮಾಡಿ ಜೈಗೂ ನಿತ್ಯಂಗೂ ಮದ್ವೆ ಮಾಡಿಸ್ಬಿಡೋಣ. ಹಬ್ಬ, ಇವ್ರು ಹಗಲ್ಗನ್ಸು ಕಾಣ್ತಿದ್ದಾರೆ ಚಂದ್ರಿಕಾ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ಲಿ ಬಿಡ್ರಿ. ನಾವು ಮಾಡೋ ಕೆಲ್ಸ ನಾವು ಮಾಡೋಣ. ಯಾರಿಗೂ ಹೇಳ್ಬೇಡ ಕೇಶವ. ಯಾಕೆ ಅಂತ? ಅದರಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ. ನಮ್ಮಮ್ಮ ಹಿಂಸೆ ಪಡ್ತಾಳೆ. ಅದ್ ನಂಗೆ ಇಷ್ಟ ಇಲ್ಲ. ಏನೋ ಕೇಶವ, ಶಂಕರಾಭರಣ ಶಂಕರಶಾಸ್ತ್ರಿಗಳ ತರ ಆ ಕಡೆ ನೋಡ್ಕೊಂಡು ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ಯಾ? ಅಮ್ಮ, ನಾವ್ ದೇವಿಪುರಕ್ಕೆ ಯಾಕೆ ಹೋಗಿದ್ವಿ? ಯಾಕೆ ಅಂದ್ರೆ ನಿಮ್ಮಪ್ಪನ್ನ, ಆ ಊರ್ನ, ಹೊಲನ, ಜನರನ್ನ, ದೇವಸ್ಥಾನನ, ದೇವರನ್ನ ನೋಡಕ್ ಹೋಗಿದ್ವಿ. ಅಮ್ಮ, ಆ? ಅಪ್ಪಂಗೆ ಮರು ಜಾಸ್ತಿ ಆಗಿರೋ ಹಾಗೆ ನಿಂಗೂ ಮರು ಜಾಸ್ತಿ ಆಗಿದ್ಯಾ? ಅದೇನೋ ಹಾಗಂತಿದ್ಯಾ? ಇಲ್ಲ ಅಂದ್ರೆ ಏನಮ್ಮ? ದೇವಿಪುರಕ್ಕೆ ಹೋಗಕ್ ಮುಂಚೆ ನಾನಿಗೇನ್ ಹೇಳಿದ್ದೆ? ಜಾನಕಿ ಅದ್ಕೆ ಅವರು ನಿತ್ಯ ಮೇಡಮ್ ಅವರು ನೋಡಕ್ ಒಂದೇ ತರ ಇದ್ದಾರೆ ಅಂತ ಹೇಳ್ದೆ ಅಲ್ವಾ? ಆ ವಿಷಯ ನಾವ್ ಅಪ್ಪಂಗೆ ಹೇಳ್ಬೇಕು ಅಂತಾನೆ ದೇವಿಪುರಕ್ಕೆ ಹೋಗಿದ್ದಲ್ವಾ? ಆದ್ರೆ ನೀನ್ ಹೇಳಲಿಲ್ಲ, ನನಗೂ ಹೇಳಕ್ ಬಿಡ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಏನೇನೋ ನೆಪ ಹೇಳಿ ಪ್ಲೇಟ್ ತಿರ್ಗಿಸ್ದೆ. ಅಂದ್ರೆ ಅವತ್ ಅಬ್ಬಿಗೋಸ್ಕರ ಸುಳ್ಳು ಹೇಳ್ಬೇಕಾಗ್ ಬಂತಮ್ಮ. ಹಾಗಾದ್ರೆ ನಿಜವಾಗ್ಲೂ ಜಾನಕಿ ಅದ್ಕೆ ಅವರು ನಿತ್ಯ ಮೇಡಮ್ ಅವರು ಒಂದೇ ತರ ಇದಾರ ಕೇಶವ? ನೋಡಕ್ಕೆ ಹಚ್ಚಾಕಿರೋ ಹಾಗೆ ಸಿನಿಮಾನ ಡಬಲ್ ಆಕ್ಟಿಂಗ್ ತರ ಇದಾರಮ್ಮ. ಇಬ್ರು ಅಕ್ಕಪಕ್ಕ ನಿಲ್ಸಿದ್ರೆ ಯಾರ್ ಜಾನಕಿ ಆಂಟಿನೋ ಯಾರ್ ನಿತ್ಯ ಮೇಡಮ್ ಅಂತ ಗೊತ್ತೇ ಆಗಲ್ಲ. ಹೌದಾ? ಹೌದಮ್ಮ. ಜಾನಕಿ ಆಂಟಿಗೆ ನಿತ್ಯ ಆಂಟಿಗೆ ಏನೋ ರಿಲೇಷನ್ ಇದ್ದೇ ಇರತ್ತೆ. ಅಂದ್ರೆ ಅವರಿಬ್ರು ಒಂದೇ ತಾಯಿ ಮಕ್ಕಳ ಹಾಗೆ, ಅದೇ ಅವಳಿ ಮಕ್ಕಳಾಗಿರ್ತಾರಾ? ಆ ವಿಷಯನೇ ನಾವು ತಿಳ್ಕೊಳ್ಬೇಕಮ್ಮ. ಇನ್ನೊಂದು ವಿಷಯ ಹೇಳ, ನೀನ್ ಹೊಡಿಬಾರ್ದು. ರಾಮಕೃಷ್ಣ ಅಂಕಲ್ ಚಂದ್ರಿಕಾ ಆಂಟಿ ಆಕ್ಟಿಂಗ್ ನೋಡ್ದ್ಯಾ? ತುಂಬಾ ಡೌಟ್ ಬರ್ತಿದೆ. ಹೌದು ಕಣೋ ಕೇಶವ, ಅವ್ರ ಹಾಸ್ಪಿಟಲ್ ಅಲ್ಲಿ ಎಷ್ಟು ಅವಸರ ಮಾಡಿದ್ರು. ನನ್ ಡೌಟ್ ಏನಂದ್ರೆ ಅವ್ರು ಜಾನಕಿ ಆಂಟಿ ನಿತ್ಯ ಆಂಟಿ ನೋಡ್ದೇ ಇರೋ ಹಾಗೆ, ನಿತ್ಯ ಆಂಟಿ ಜಾನಕಿ ಆಂಟಿ ನೋಡ್ದೇ ಇರೋ ಹಾಗೆ ಏನೋ ಮಾಡ್ತಿದಾರೆ ಅನ್ಸ್ತಿದೆ. ಆದ್ರೆ ಹಾಗೆ ಮಾಡಿದ್ರೆ ಅವ್ರಿಗೇನೋ ಲಾಭ? ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಅವ್ರಿಗೆ ನಿತ್ಯ ಆಂಟಿ ಗೊತ್ತು, ಜಾನಕಿ ಆಂಟಿನೂ ಗೊತ್ತು. ಅವರಿಬ್ರು ಒಂದೇ ತರ ಇದಾರಂತ. ನಮಗ್ ಬಂದಿರೋ ಡೌಟ್ ಅವ್ರಿಗೆ ಯಾಕೆ ಬಂದಿಲ್ಲ? ಅಮ್ಮ, ಏನಮ್ಮ ಇದು? ಆಂಟಿಗ್ ವಿಷಯ ಹೇಳೋಣ ನಡಿ. ಈಗ್ಲೇ ಬೇಡ ಕಣೋ. ಜೈ ಸರ್ ವಿಷಯದಲ್ಲಿ ಈಗಷ್ಟೇ ಅಲ್ವಾ ಮನೇಲಿ ಜಗಳ ಆಗಿದ್ದು.
ಅಭಿ ಕೋಪದಲ್ಲಿ, ದಿವ್ಯಾ ಏನೋ ಚಿಂತೆಯಲ್ಲಿ, ಜಾನಕಿ ಅದ್ಕೆ ಅವ್ರು ಕೂಡ ಏನೋ ಬೇಜಾರಲ್ಲಿದ್ದಾರೆ. ಈ ಸಮಯದಲ್ಲಿ ಹೇಳೋದ್ರಿಂದ ಉಪಯೋಗ ಇಲ್ಲ. ಒಳ್ಳೆ ಟೈಮ್ ನೋಡಿ ಹೇಳೋಣ. ಹೋಗ್ಲಿ ನಿತ್ಯ ಆಂಟಿಗೆ ಹೇಳೋಣ. ಆ ಮೇಡಮ್ ಎಲ್ಲಿದ್ದಾರೆ ಅಂತ ಹೋಗಿ ಹೇಳ್ತೀವಿ. ಮೇಡಮ್ ನಂಬರ್ ಕೂಡ ನನ್ನ ಹತ್ರ ಇಲ್ಲ. ಯಾರೋ ಒಬ್ರಿಗೆ ಹೇಳಿಲ್ಲ ಅಂದ್ರೆ ನನ್ನ ಹೊಟ್ಟೆ ಉಬ್ಬೋಗೋ ತರ ಇದೆ ಅಮ್ಮ. ನೀನು ಕೂಡ ನಿಮ್ಮ ಅಪ್ಪನ ಹಾಗೇನೆ ಕೇಶವ, ಯಾವುದನ್ನು ತಡ್ಕೊಳಲ್ಲ. ಒಂದ್ ಕೆಲ್ಸ ಮಾಡೋಣ, ಅವ್ರಿಗೂ ಇವ್ರಿಗೂ ಹೇಳೋ ಬದಲು ನೇರವಾಗಿ ನಿಮ್ಮ ಅಪ್ಪನ ಹತ್ರನೇ ಹೇಳ್ಬಿಡೋಣ. ನಮ್ಮ ಅಪ್ಪ ಕೇಳಲ್ಲ ಅಲ್ವಾ, ಹೊಡೆದ್ ಕಳಿಸ್ತಾರೆ. ಇಲ್ಲ ಕೇಶವ, ನಿಧಾನವಾಗಿ ತಾಳ್ಮೆಯಿಂದ ಹೇಳಿದ್ರೆ ಖಂಡಿತ ಕೇಳ್ತಾರೆ. ಓ, ಹಾಗೆ ಹೇಳೋರ್ಗೂ ಅವ್ರ ಕಿವಿಗೆ ಹೋಗಲ್ಲ ಅಂತ ಆಯ್ತು. ತಪ್ಪು ಕೇಶವ, ಅಪ್ಪನಿಗೆ ಹಾಗೆಲ್ಲ ಹೇಳ್ಬಾರ್ದು. ಅವ್ರ ಮನೆಗೆ ಬರ್ತಿದ್ದ ಹಾಗೆ ಹೇಳೋಣ, ಸರಿನಾ? ನಡಿ. ಏನೇ ನಮ್ಮನ್ನ ಹೀಗ್ ನಿಲ್ಸಿ ಅವಳು ಮೌನವಾಗಿ ಓಡಾಡ್ತಿದ್ದಾಳೆ. ಸಂತೋಷ ಹೆಚ್ಚಾಗಿ ಮಾತು ಬರ್ತಿಲ್ವೇನೋ. ಸಂತೋಷನಾ? ಇವಳಿಗೂ ಜೈಗೂ ಮದ್ವೆ ಮಾಡ್ಬೇಕು ಅಂತ ನಮ್ ಮುದ್ಕಿ ಗಟ್ಟಿಯಾಗಿ ಹೇಳಿದ್ಲು. ನಮ್ಮ ಅತ್ತಿಗೆ ನಾಣಿ ಕೂಡ ಸಪೋರ್ಟ್ ಮಾಡಿದ್ರಲ್ಲ. ಎಷ್ಟೇ ಜನ ಸಪೋರ್ಟ್ ಮಾಡಿದ್ರು ಜೈ ಒಪ್ಕೋಬೇಕಲ್ವಾ? ಅವನೇನು ಮಾತಾಡದೆ ಸೈಲೆಂಟ್ ಆಗಿ ಹೋದ ಅಂದ್ರೆ ಈ ಮದ್ವೆ ಇಷ್ಟ ಇಲ್ಲ ಅಂತಾನೆ. ಜೈಗೆ ಇಷ್ಟ ಇಲ್ಲ ಅಂದ್ರೆ ಅವನ ಅಜ್ಜಿ ಅಲ್ಲ, ಅವಳ ಮುತ್ತಜ್ಜಿ ಕೂಡ ಈ ಮದುವೆ ಮಾಡೋಕ್ಕಾಗಲ್ಲ. ಆ ದಿವ್ಯ ಈ ಮನೆಗೆ ಬರಬಾರ್ದು, ಯಾವತ್ತು ಬರ್ದಿರೋ ಹಾಗೆ ಮಾಡ್ಬೇಕು. ಇದೇನಮ್ಮ, ದಿವ್ಯಾ ಅಂದ್ರೆ ಜೈಗೆ ಇಷ್ಟ ಅಲ್ವಾ? ಆ ಇಷ್ಟನ ದೂರ ಮಾಡ್ಬೇಕು, ಜೈ ಮನ್ಸು ಚೂರಾಗ್ಬೇಕು. ಅದು ಕಷ್ಟನಮ್ಮ. ಜೈಗೆ ದಿವ್ಯ ಅಂದ್ರೆ ಪ್ರಾಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೈ ದಿವ್ಯನ ಮರಳಿಲ್ಲ ಅಂದ್ರೆ ನಮ್ ಮದ್ವೆ ನಡೆಯಲ್ಲ. ಜೈ ಮನ್ಸಿಂದ ದಿವ್ಯನ ಡಿಲೀಟ್ ಮಾಡಿಸ್ಬೇಕು. ಅದಷ್ಟು ಈಸಿ ಅಲ್ಲಮ್ಮ. ಜೈ ಗಂಗಾನ ಹೇಗ್ ಪ್ರೀತಿಸ್ತಿದ್ನೋ ದಿವ್ಯನು ಹಾಗೆ ಪ್ರೀತಿಸ್ತಿದ್ದಾನೆ. ಅದು ನನಗೂ ಗೊತ್ತು.